ಯಾರೂ ಸಿಗಲಿಲ್ಲ. ಗಂಡ ಪಾಪ ಪ್ರಾಣಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋನು. ಬಂದಿದ ತಕ್ಷಣ ಗಂಡನ ಕೂರಿಸ್ಕೊಂಡಂತೆ ಮುಂದೆ ಒಂದು ದಿವಸ. ಕೂರಿಸ್ಕೊಬಿಟ್ಟು ಹೇಳಿದಂತೆ, ನೋಡ್ರಿ ಆ ಪಕ್ಕದ ಮನೆಯಲ್ಲಿ ಆ ಹೆಂಗಸು ದಿನ ಬಟ್ಟೆ ಒಗಿತಾಳೆ, ಒಣಗಾಕ್ತಾಳೆ, ಆದರೆ ಬಟ್ಟೆನಲ್ಲಿರೋ ಕೊಳೆನೇ ಹೋಗಿರಲ್ಲ. ಅಂಥ ಕೊಳೆ ಬಟ್ಟೆನೇ ಪಾಪ ಮಾರನೇ ದಿವಸ ಗಂಡ ಹಾಕ್ಕೊಂಡು ಹೋಗ್ತಾನೆ. ಎಂಥ ಜೀವನ ಅಲ್ವಾ ಅವ್ರದ್ದು ಅಂತ ಹೇಳ್ತಾನೆ. ಗಂಡ ಅವಾಗೇನು ಮಾತಾಡಲ್ಲ, ಸುಮ್ಮನಾಗೋಗ್ತಾನೆ. ಹೌದಾ ಅಂತ ತುಂಬ ಜನ ಗಂಡಂದಿರು ಹೆಂಡ್ತೀರು ಹೇಳೋ ಈ ಗಾಸಿಪ್ಗಳಿಗೇನು ರಿಯಾಕ್ಟ್ ಮಾಡಲ್ಲ. ಸೊ ಇದು ಅವನು ಅದೇ ಥರನೇ ಏನೋ ಹೇಳಿದ್ರೆ ಸುಮ್ಮನಾಗೋಗ್ತಾನೆ. ಆದರೆ ಮಾರನೇ ದಿವಸ ಭಾನುವಾರ ಅವನು ಅಬ್ಸರ್ವ್ ಮಾಡ್ತಾನಂತೆ ಪಕ್ಕದ ಮನೆ ಹೆಣ್ಮಗು ಬಂದು ಬಟ್ಟೆ ಒಣಗಾಕ್ತಿರೋದನ್ನ. ಆವಾಗ ಹೆಂಡ್ತಿನ ಕರಿತಾನಂತೆ, ಬಾಯಲ್ಲಿ ಅಂತ. ಅವಳು ಬಂದ್ಬಿಟ್ಟು, ಓ ನೋಡಿದ್ರಾ, ನಾನು ಹೇಳಿದಾಗ ನಿನ್ನೆ ನೀವೇನೂ ಮಾತಾಡಲಿಲ್ಲ, ಇವತ್ತು ನೀವೇ ನೋಡಿ ಅವಳು ಒಣಗಾಕ್ತಿರೋ ಬಟ್ಟೆ ಎಷ್ಟು ಗಲೀಜಾಗಿದೆ, ಅದನ್ನು ತೊಗೊಂಬಂದು ಅವಳು ಹಂಗೆ ಒಣಗಾಕ್ತಿದ್ದಾಳೆ, ನಿಮ್ಗೆ ಇವಾಗಾದ್ರು ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ ಅಂತ ಕೇಳ್ತಾಳಂತೆ. ಗಂಡ ಹೇಳ್ತಾನಂತೆ, ಮಾತಿನ ಮೇಲೆ ನಂಬಿಕೆ ಬರೋದಿರಲಿ, ಹೋಗೊಂದು ವರ್ಷ ಬಟ್ಟೆ ತೊಗೊಬಾ ಅಂತ.